ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಸಮ್ಮರಲ್ಲಿ ನಾವು ತೋಟದಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯೂಶ್ವಲಾಗಿ ಸಮ್ಮರಲ್ಲಿ ಏನೂ ಕೆಲಸ ಇರಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಏನು ನಾವು ಮಳೆಗಾಲದಲ್ಲಿ ಅಥವಾ ಅಡಿಕೆ ಸೀಸನಲ್ಲಿ ಮಾಡೋಕ್ಕಾಗಲ್ವೋ ಆ ಕೆಲಸನೆಲ್ಲ ನಾವು ಸಮ್ಮರಲ್ಲಿ ಮಾಡ್ಕೋತೀವಿ. ಅದು ಗೊಬ್ಬರ ಹಾಕೋದಿರ್ಬೋದು, ಅಥವಾ ಕಳೆನಾಶಕ ಹೊಡೆಯೋದಿರ್ಬೋದು, ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ ವರ್ಕ್ ಇದ್ದರೆ ಮಾಡ್ಕೊಳ್ಳೋದು, ಅಥವಾ ರಿಪೇರ್ ವರ್ಕ್ ಇದ್ದರೆ ಮಾಡ್ತೀವಿ. ಸೊ ಇದನ್ನು ಬಿಟ್ಟು ನಾವು ಕೊಬ್ಬರಿ ಹಾಕೋದು ಅಥವಾ ಕಾಯಿ ಕೀಳೋ ಕೆಲಸ ಕೂಡ ಈ ಸಮ್ಮರಲ್ಲಾಗುತ್ತೆ. ಅಂದರೆ ಅದು ಒಂದೇ ಸಲ ಕೀಳೋದಲ್ಲ, ಒಂದು 3 ಇನ್ಸ್ಟಾಲ್ಮೆಂಟಲ್ಲಿ 3-4 ತಿಂಗಳಿಗೊಮ್ಮೆ ನಾವು ಕೀಳೋದು. ಸೊ ಸಮ್ಮರಲ್ಲಿ ಒಂದು ಕೊಯ್ಲು ಬರುತ್ತೆ. ಸೊ ಆ ಕೊಯ್ಲಿನ ಕಾಯಿಯನ್ನು ಹಾಕಲಿಕ್ಕೆ ನಮ್ಮ ತೋಟದಲ್ಲಿ ಜಾಗ ಇರಲಿಲ್ಲ. ಸೊ ಈ ಕಡಪದಿಂದ ಕಲ್ಲನ್ನು ತರಿಸಿ ಆ ಕನ್ಸ್ಟ್ರಕ್ಷನ್ನ ನಾವು ಈ ವಾರ ಮಾಡಿದ್ವಿ. ಈ ಕೊಬ್ಬರಿ ಹಾಕೋ ಜಾಗನ ನಾವು ನಾನಾ ರೀತಿಯಾಗಿ ಕಟ್ತೀವಿ. ಸೊ ಕೆಲವೊಬ್ಬರು ಅಡಿಕೆಯ ಒಂದು ಗಳ ಅಂತ ಏನು ಹೇಳ್ತೀವಿ, ಅಂದರೆ ಆ ಮರದ ಒಂದು ಇದೇನಿರುತ್ತೆ ತುಂಡು, ಆ ತುಂಡನ್ನು ಪೀಸ್ ಮಾಡಿ ಸೊ ಅದರಲ್ಲಿ ಕಟ್ತಾರೆ, ಇಲ್ಲ ತೆಂಗಿನ ಗರಿಯಲ್ಲಿ ಸಮೇತ ಕಟ್ತಾರೆ, ಅಥವಾ ಕೆಲವೊಬ್ಬರು ಒಂದು ಬಿಲ್ಡಿಂಗ್ ಥರನೇ ಮಾಡಿ ಅದನ್ನೇ ಸಪ್ರೇಟಾಗಿ ಕೂಡ ಮಾಡ್ತಾರೆ. ಸೊ ನಾವು ಇಲ್ಲಿ ಕಡಪ ಕಲ್ಲನ್ನು ಯೂಸ್ ಮಾಡಿ ಔಟರ್ ಏನು ಸರ್ಕಲ್ ಇದೆ ನಾವು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಒಳಗಡೆ ಮತ್ತೆ 3 ಭಾಗ ಮಾಡ್ಕೊಳ್ತೀವಿ. 3 ಭಾಗ ಯಾಕೆ ಅಂತ ಅಂದರೆ, ಸೊ ಎವ್ರಿ 3 months ಒನ್ಸ್ ಕೊಯ್ಲಿರೋದ್ರಿಂದ ಆಯಾ ಕೊಯ್ಲಿನ ಕಾಯಿಗಳನ್ನ ಸಪ್ರೇಟಾಗಿ ಇಡೋದ್ರಿಂದ ನಮಗೆ ಕೊಬ್ಬರಿ ಸುಲಿಯೋ ಟೈಮಲ್ಲಿ ನಮಗೆ ಯಾವುದು ಫಸ್ಟ್ ಬಂದಿದೆ, ಯಾವುದು ಸೆಕೆಂಡ್ ಬಂದಿದೆ, ಅಥವಾ ಯಾವುದು ಥರ್ಡ್ ಬರುತ್ತೆ ಅಂತ ಹೇಳಿ ನಮಗೆ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಎಲ್ಲನೂ ಒಂದೇ ಸಲ ಹಾಕಿದಾಗ ಏನಾಗುತ್ತೆ ಅಂದರೆ, ಕೊಬ್ಬರಿ ಸುಲಿಯೋ ಟೈಮಲ್ಲಿ ಎಲ್ಲ ಹಸಿದು ಮತ್ತು ಒಣ ಕಾಯಿ ಎರಡೂ ಕೂಡ ನಾವು ಸುಲಿದ್ರೆ ಆ ಹಸಿ ಕಾಯಿ ಏನಿರುತ್ತೆ ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರತಿ ಕೊಯ್ಲಿಗೂ ಸಪ್ರೇಟ್ ಪಾರ್ಟಿಷನ್ ಮಾಡಿ ನಾವು ಕಾಯಿಯನ್ನು ಶೇಖರಣೆ ಮಾಡ್ತೀವಿ.
ದಿವಸ ಬೇಕಾಯಿತು ಮತ್ತು 6 ಗಂಡಾಳುಗಳು ಬೇಕಾಯಿತು. ಸೊ ಈ ಕಟ್ಟಡ ಕಟ್ಟಿದ ನಂತರ ಹೀಗೆ ಕಾಣಿಸ್ತಾ ಇದೆ. ಸೊ ಇದರ ಮೇಲುಗಡೆ ನಾವು ಶೀಟನ್ನು ಹಾಕಿದ್ರೆ ಮಳೆ ಅಥವಾ ಗಾಳಿ ಅಥವಾ ಬಿಸಿಲಿಗೆ ಯಾವುದೇ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಸಮ್ಮರಲ್ಲಿ ಮಿಸ್ ಮಾಡದಿಲ್ಲದೆ ಇರೋವಂಥ ಇನ್ನೊಂದು ಆ್ಯಕ್ಟಿವಿಟಿ ಏನಂದರೆ ಉಪ್ಪಿನಕಾಯಿ ಹಾಕೋದು. ಸೊ ನಮ್ಮ ಕಡೆ ಉಪ್ಪಿನಕಾಯಿ ಹಸಿ ಮಾವಿನಕಾಯಿನ ಡೈರೆಕ್ಟಾಗಿ ಹಾಕೋದಿಲ್ಲ, ಯಾಕೆಂದರೆ ಅದು ಹಳಸುತ್ತೆ ಅಂತ ಹೇಳಿಬಿಟ್ಟು ಮಾವಿನಕಾಯಿಯನ್ನು ಕೊಯ್ದು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಉಪ್ಪಿನಕಾಯಿನ ಹಾಕ್ತೀವಿ ನಾವು. ಆಗಲೇ ಹೇಳಿದ ಹಾಗೆ ಬೇಸಿಗೆಯಲ್ಲಿ ಒಂದು ಕೊಯ್ಲು ಕಾಯಿ ಕೊಯ್ಲು ಬರುತ್ತೆ. ಸೊ ಆ ಒಂದು ಕಾಯಿ ಕೊಯ್ಲನ್ನು ಮಾಡಿ ಅದರಲ್ಲಿ ಬರುವಂಥ ಕೊಬ್ಬರಿಗಳನ್ನು ವಿಂಗಡಿಸಿ ನಾವು ಅದನ್ನು ಸುಲಿದು ಕಾಯಿಯನ್ನು ಎತ್ತಿಡ್ತೀವಿ. ಮತ್ತು ಉಳಿದ ಕಾಯಿಯನ್ನು ಇಲ್ಲ ಕಾಯಿಯಾಗೆ ಮಾರ್ತೀವಿ, ಇಲ್ಲಾಂದರೆ ಅದನ್ನು ಕೊಬ್ಬರಿಗೆ ಹಾಕ್ತೀವಿ. ಸೊ ತೆಂಗಿನಕಾಯಿಯ ಒಂದು ಲೈಫ್ ಟೈಮ್ ಏನು ಕೆಲಸ ಇದೆ ಅಥವಾ ಅದರಲ್ಲಿ ಏನೇನೆಲ್ಲ ಬೈ ಪ್ರಾಡಕ್ಟ್ಸ್ ಇದೆ ಅದನ್ನು ನಾನು ಇನ್ನೊಂದು ದಿವಸ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಇದು ಮೊದಲನೇ ಕೊಯ್ಲಾಗಿದ್ದರಿಂದ ನನಗೆ ಸರಿಯಾಗಿ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಮುಂದಿನ ಸಲ ತೆಂಗಿನಕಾಯಿಯ ಒಂದು ಲೈಫ್ ಟೈಮ್ ಏನೇನೆಲ್ಲ ನಾವು ಉಪಯೋಗಿಸ್ತೀವಿ, ಅದರ ಪ್ರತಿಯೊಂದು ಪದಾರ್ಥಗಳೇನೇನಿದೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಹೇಗಿತ್ತು ವಿಡಿಯೋ? ಐ ಹೋಪ್ ಯು ಎಂಜಾಯ್ಡ್ ಇಟ್. ಮತ್ತು ನಾನು ನೆಕ್ಸ್ಟ್ ವೀಕ್ ನಿಮ್ಮ ಮುಂದೆ ಹೊಸ ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಸಿ ಯು. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.